ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸುತ್ತಾ ನಾನು ನಿಮ್ಮ ಆ್ಯಕ್ಟರ್ ಜಯಂತ್ ಬಾಬು. ಬಂತು ಶ್ರೀಲಂಕಾ, ತೆಂಗಿನ ಮರ, ದೋಣಿ, ಸಮುದ್ರ, 38 ಡಿಗ್ರಿ ಸೆಲ್ಸಿಯಸ್. ಟೈಟ್ಲ್ ಕಾರ್ಡೇ ಹೆಂಗಿದೆ, ಇನ್ ಫಿಲ್ಮ್ ಹೆಂಗಿರ್ಬೋದು? ಎಲ್ಲಿಗಾರು ದೂರ ಹೋಗೋದು ಅಂತಾರಲ್ಲ, ಇದಕ್ಕಿನ ಅರಬ್ಬಿ ಸಮುದ್ರ ತೀರಕ್ಕೆ ನಾವು ಬಂದಿದ್ದೇವೆ. ಮುಂದು ಬಾಗಿಲುಗಳು, ಹಿಂದೂ ಬಾಗಿಲುಗಳು, ಮನೆಯಲ್ಲಿ ಓಡಾಡಲು ಬೇಕು ಆಟೋ ರಿಕ್ಷಾಗಳು, ಕೆಂಪು ಹೆಂಚುಗಳು, ಜಾಡಿಸಿ ಒದ್ದರೆ ತಿರುಗಿ ಒದೆಯುವ ಕಂಬಗಳು, ಕಣ್ಣು ಹಾಯಿಸಿದಲ್ಲೆಲ್ಲ ತೆಂಗಿನ ಮರಗಳು, ಬೇಸಿಗೆಗಾಲ ಬೆದಗಿ ಬಂದ ವಾತಾವರಣ, ದೂರದಲ್ಲಿ ಸಮುದ್ರ ಪಾಪ ಅಳ್ತಾ ಇದೆ, ಆಕಾಶದ ನೀಲಿ ಕೂಡ ಖಾಲಿ ಆಗುವ ಸಮಯ. ಇನ್ನ ಈ ಕಾಲಲ್ಲಿ ಅದೆಲ್ಲೆಲ್ಲ ನಡಿಬೇಕಪ್ಪ. ದೂರದಲ್ಲಿ ಸಮುದ್ರದ ಸದ್ದುಗಳು. ಇಂತಹ ಒಂದು ಸುಂದರ ಪರಿಸರದಲ್ಲಿ ನಾವು ಸ್ನಾನ ಮಾಡಲು ಬಂದಿದ್ದೇವೆ. ದೀರ್ಘದಂಡ ನಮಸ್ಕಾರಗಳು. ಮತ್ತೆ ಭೇಟಿಯಾಗ್ತೀವಿ. ಉಡುಪಿ ಬಂದು ಸನ್ಸೆಟ್ ನೋಡ್ದಿರ ಇರೋಕ್ಕಾಗುತ್ತಾ? ಸಮಯ ಹೋಗ್ತಿದ್ದಂಗೆ ಸೂರ್ಯನು ಮುಳುಗ್ತಿದ್ದಾನೆ. ನಾವು ಸರಿ ಕತ್ಲಾಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಫೋಟೋಸ್ ತಗೊಂಡು ಈ ವ್ಯೂನ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಮುಂದಕ್ಕೆ ಹೋಗಿದ್ರೆ ಇಲ್ಲಿ ಈ ಅರೇಬಿಯನ್ ಸಿ ವಾಟರು ಮತ್ತು ಹಾಗೆ ರಿವರ್ ವಾಟರು ಒಂದು ಜಾಗದಲ್ಲಿ ಮರ್ಜ್ ಆಗುತ್ತೆ. ಆ ಜಾಗದಲ್ಲಿ ಬಂದಿದ್ದೀರಿ. ಅಲ್ಲೊಂದು ಮರಕ್ಕೆ ಯಾರೋ ಜೋಗಲಲ್ಲಿ ಹಾಕಿದ್ದಾರೆ, ಅದನ್ನು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನೋಡಿ, ಸಮುದ್ರದಿಂದ ಬೋಟ್ ಬರ್ತಿದೆ, ಬೇಟೆ ಆಡ್ಕೊಂಡು ಬರ್ತಿದ್ದಾರೆ ಅವರು. ಇದೇ ಜಾಗದಲ್ಲಿ ಒಂದು 4 ಜನ ಹುಡುಗರು ಕೂತ್ಕೊಂಡು ಒಂದಷ್ಟು ಎರೆಹುಳ ಇಟ್ಕೊಂಡ್ಬಂದು ಮೀನು ಹಿಡಿಯೋಕೆ ಕೂತಿದ್ದಾರೆ. ನೋಡಿ, ಈ ವ್ಯಕ್ತಿ ಇದ್ದಾರಲ್ಲ, ಇವರು ನಾವು ವಿಡಿಯೋ ತೆಗಿತಿರೋದನ್ನ ನೋಡ್ಬಿಟ್ಟು ನಮಗೆ ಫೋಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಒಂದು ಬೋಟ್ ನಂತರ ಮತ್ತೊಂದು ಬೋಟ್ ಹಾಗೆ ಬರ್ತಾನೇ ಇದ್ದಾವೆ ಈ ಜಾಗದಲ್ಲಿ. ಇದನ್ನು ನೋಡಿದ ನಂತರ ನಾವೊಂದು ಪ್ರೈವೇಟ್ ಬೀಚ್ ಕಡೆಗೆ ಬಂದಿದ್ದೀರಿ. ಇಲ್ಲಿ ಲೋಕಲೈಟ್ಸ್ ಮುಖಾಂತರ ನಾವು ಈ ಪ್ರೈವೇಟ್ ಬೀಚ್ಗೆ ಬಂದಿದ್ದೀರಿ. ಇಲ್ಲಿಗೆ ವಿಸಿಟರ್ಸ್ಗೆ ಎಲ್ಲೋ ಇರೋದಿಲ್ಲ, ಸೊ ಈ ಜಾಗದ ಹೆಸರು ನಾನು ಹೇಳೋದಿಲ್ಲ. ಈಗ ಮತ್ತೊಂದು ಬೀಚ್ ಕಡೆಗೆ ಹೋಗ್ತಿದ್ದೀರಿ, ಅದೇ ಮಲ್ಪೆ ಬೀಚು. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಈ ಥರ ಟೂರಿಸ್ಟ್ ಪ್ಲೇಸಸಲ್ಲಿ ಟ್ಯಾಟ್ಯೂ ಮಾತ್ರ ಹಾಕ್ಸ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಅದು ಸೇಫ್ ಅಲ್ಲ. ನೀಡಲ್ ಚೇಂಜ್ ಮಾಡಿರಲ್ಲ, ಇಲ್ಲ ಹೇಗೆ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಅದರಿಂದ ಸೇಫ್ ಇಲ್ದಿರೋದ್ರಿಂದ ದಯವಿಟ್ಟು ಇಂಥ ಟೂರಿಸ್ಟ್ ಪ್ಲೇಸಸಲ್ಲಿ ಟ್ಯಾಟ್ಯೂ ಹಾಕ್ಸ್ಕೊಳೋದನ್ನ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದಂತ ನಾನು ಬಯಸ್ತೀನಿ. ಇಲ್ಲಿ
ತುಂಬ ವೆರೈಟಿಯಾದ ಶಾಪ್ಸ್ ಇದ್ದಾವೆ. ಆಟ ಆಡೋಕ್ಕೆ ಮಕ್ಕಳಿಗೆ ಗೊಂಬೆ ಸಿಗುತ್ತೆ, ಬಟ್ಟೆಗಳು ಸಿಗುತ್ತೆ, ಹಾಗೆ ಸ್ಪೆಕ್ಸ್ ಸಿಗುತ್ತೆ, ಮತ್ತು ಒಂದಷ್ಟು ಸ್ಟೇಷ್ನರಿ ಐಟಮ್ಸ್ ಇದ್ದಾವೆ, ಒಂದಷ್ಟು ಡೆಕೋರೇಟರ್ ಐಟಮ್ಸ್ ಇದ್ದಾವೆ. ನಿಮಗೆ ಏನು ಬೇಕಾಗುತ್ತೋ ಅದನ್ನೆಲ್ಲ ತಗೋಬೋದು. ಹಾಗೆ ಫುಡ್ ಸ್ಟಾಲ್ಸ್ ಕೂಡ ಇದ್ದಾವೆ ಇಲ್ಲೆಲ್ಲ. ಬೀಚ್ ನಿಯರ್ ಬೈಯಲ್ಲಿರೋ ಎಲ್ಲ ಜಾಗನ ಎಕ್ಸ್ಪ್ಲೋರ್ ಮಾಡಿ ಓಡಾಡೋದ್ರಷ್ಟಲ್ಲೇ ಸುಸ್ತೋಗಿತ್ತು. ಸರಿ, ನಾವು ಎಲ್ಲಾದರೂ ಒಂದು ಫುಡ್ ಸ್ಟಾಲ್ಗೆ ಹೋಗಿ ಒಂದು ಚೆನ್ನಾಗಿರೋ ಮೀನು, ಕ್ರ್ಯಾಬು ಮತ್ತು ಪ್ರಾನ್ಸ್ನೆಲ್ಲ ತಿನ್ನೋಣ ಅಂತ ಅಂದ್ಕೊಂಡು ಫ್ರೆಂಡ್ಸ್ ಎಲ್ಲ ಸೇರಿ ಈ ಅಂಗಡಿ ಕಡೆಗೆ ಬಂದಿದ್ದೀರಿ. ಈ ಜಾಗದಲ್ಲಿ ನಮಗೆ ಬೇಕಾಗಿರೋ ಮೀನು ಆಗಲಿ, ನಮಗೆ ಬೇಕಾಗಿರೋ ಯಾವುದೇ ಕ್ರ್ಯಾಬ್ ಆಗಲಿ, ಪ್ರಾನ್ಸ್ ಆಗಲಿ ನಾವು ಆಯ್ಕೆ ಮಾಡ್ಕೊಂಡು ಅವ್ರಿಗೆ ಕೊಟ್ಟರೆ ಅವರು ರೆಡಿ ಮಾಡಿ ಕೊಡ್ತಾರೆ. ಕುಡಿತಾ ಇದೆ ಬರೋ आवडायला लीडिंग करायची ಕ್ರ್ಯಾಬ್ ಬಂತು ನೋಡ್ರು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಜಸ್ಟ್ ಈಗ ನಾವು ಎಲ್ಲ ತಿನ್ಕೊಂಡು ಸರಿಯಾಗಿ ಬ್ಯಾಟಿಂಗ್ ಮಾಡಿಕೊಂಡು ಫಿಶ್ಶು, ಪ್ರಾನ್ಸು, ಏಡಿ ಮತ್ತು ಬೊಂಡಾಯಿ ಎಲ್ಲವನ್ನು ಸರಿಯಾಗಿ ಎರಡೆರಡು ಪ್ಲೇಟ್ ತಿನ್ಕೊಂಡು ಈಗ ಬೀಚ್ ಕಡೆಗೆ ಬಂದಿದ್ದೀರಿ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಇಲ್ಲಿ ಕೂರೋಣ ಅಂತ ಬಂದಿದ್ರಿ. ಆದರೆ ಹೋಗ್ತಿದ್ದಂಗೆ ನಾನು ಒಂದು ಸ್ವಲ್ಪ ಚಿಕ್ಕ ಹುಡುಗರನ್ನ ಆಟ ಆಡೋದು ನೋಡಿದೆ ಇಲ್ಲಿ. ಅವ್ರನ್ನ ಆಟ ಆಡೋದು ನೋಡ್ಬಿಟ್ಟು ನನಗೂ ಸ್ವಲ್ಪ ಬ್ಯಾಟಿಂಗ್ ಕೊಡ್ರು ಅಂತ ಕೇಳಕ್ಕೆ ಹೋದರೆ ಅವರು ಅಣ್ಣ ಬ್ಯಾಟ್ ನಂದು, ಬಾಲು ನಂದು, ನಿನ್ಗೆ ಯಾಕೆ ಕೊಡ್ಬೇಕು ಆಟ ಆಡೋದಕ್ಕೆ ಅಂತಾರೆ. ಈ ಥರ ನಿಮ್ಮ ಗ್ಯಾಂಗಲ್ಲೂ ಯಾರೊಬ್ಬ ಇರ್ತಾನಲ್ಲ, ಬ್ಯಾಟು ಬಾಲು ನಂದೇ ಅಂತ ಹೇಳ್ಬಿಟ್ಟು ಬ್ಯಾಟಿಂಗ್ ಕೊಡ್ದಿರಾ ಎಲ್ರಿಗೂ ರೋದನೆ ಕೊಡ್ತಿರ್ತಾರೆ. ಅವನ್ನ ಕಮೆಂಟ್ ಸೆಷನ್ನಲ್ಲಿ ಟ್ಯಾಗ್ ಮಾಡಿ. ತಿಂದಿರೋದೆಲ್ಲ ಜೀರ್ಣ ಮಾಡ್ಕೊತ ಹೀಗೆ ಬೀಚ್ ಎದುರುಗಡೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಎಂಜಾಯ್ ಮಾಡಿದ್ರೆ ಆಮೇಲೆ ರೂಮ್ ಕಡೆಗೆ ಹೋದ್ರಿ. ಮನುಷ್ಯನ ಆಸೆಗೆ ಕೊನೆ ಇಲ್ಲ. ಹಾಗೆ ಈ ಸಮುದ್ರದ ಅಲೆಗಳಿಗೆ ನಿಲ್ಲೋ ಸಮಯನೇ ಇಲ್ಲ.